ಏನೊಂದು ಇರಾನ್ ಮೇಲೆ ಅಮೆರಿಕ ಇರ್ಬೋದು, ಇಸ್ರೇಲ್ ಇರ್ಬೋದು ದೊಡ್ಡ ಮಟ್ಟದಲ್ಲಿ ಮುಗಿಬಿದ್ದಿದ್ದಾವೆ. ಹಂಗಿದ್ರೂ ಕೂಡ ಅರಬ್ ರಾಷ್ಟ್ರಗಳು ಸುಮ್ಮನಿರೋದಕ್ಕೆ? ಅದರಲ್ಲೂ ಅರಬ್ ರಾಷ್ಟ್ರಗಳಲ್ಲಿರೋ ಭಾರಿ ಅಮೆರಿಕದ ನೆಲೆಗಳ ಮೇಲೆ ದಾಳಿ ನಡೀತಾ ಇದೆ. 29 ನೆಲೆಗಳ ಮೇಲೆ ನಡೆದಿದೆ, 9 ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ನಡೆದಿದೆ. ಹಂಗಿದ್ರು ಈ ಕೊಲ್ಲಿ ರಾಷ್ಟ್ರಗಳು ಸುಮ್ಮನಿರೋದಕ್ಕೆ? ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇರಾನ್ ಇಸ್ರೇಲ್ ಯುದ್ಧ ಏನಿದೆ, ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಅರಬ್ ರಾಷ್ಟ್ರಗಳು ಸೈಲೆಂಟ್ ಆಗಿರೋದು ಯಾಕೆ? ಅದಕ್ಕೆ ಮೊದಲನೇ ಕಾರಣ ವೀಕ್ಷಕರೇ, ಇಸ್ರೇಲ್ ಮೇಲೆ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ನಡೆಸ್ತಾ ಇದೆ ಅನ್ನೋದು. ಇರಾನ್ ದಾಳಿ ನಡೆಸ್ತಾ ಇರೋದು ಇಸ್ರೇಲ್ ಮೇಲೆ, ಜೊತೆಗೆ ಅಮೆರಿಕದ ಸೇನಾ ನೆಲೆಗಳ ಮೇಲೆ. ಅಮೆರಿಕ ಸೇನಾ ನೆಲೆಗಳು ಕೊಲ್ಲಿ ರಾಷ್ಟ್ರದಲ್ಲಿ ಇದ್ರೂ ಕೂಡ ಏನೊಂದು ಅರಬ್ ರಾಷ್ಟ್ರಗಳು ಅಂತ ಏನು ಕರಿತೀವಿ, ಗಲ್ಫ್ ದೇಶಗಳು ಅಂತ ಏನು ಕರಿತೀವಿ, ಆ ಎಲ್ಲ 9 ದೇಶಗಳಲ್ಲೂ ಕೂಡ ಅಮೆರಿಕನ್ ಸೇನಾ ನೆಲೆಗಳೇನಿದೆ ಅದ್ರ ಮೇಲೆ ದಾಳಿ ನಡೀತಾ ಇದೆ. ಎಲ್ಲೋ ಅಪರೂಪಕ್ಕೊಂದೊಂದ್ಸತಿ ಆಯಿಲ್ ರಿಫೈನರಿಗಳ ಮೇಲೆ, ಜನವಸತಿ ಪ್ರದೇಶಗಳ ಮೇಲೆ ದಾಳಿ ನಡೀತಿದೆ ಅನ್ನೋದು ಬಿಟ್ಟರೆ ಪ್ರಮುಖವಾಗಿ ಈ ಒಂದು ದಾಳಿ ನಡೀತಾ ಇರೋದು ಸೇನಾ ನೆಲೆಗಳ ಮೇಲೆ. ಅದೇ ಕಾರಣಕ್ಕಾಗಿ ಅರಬ್ ರಾಷ್ಟ್ರಗಳು ಈ ಒಂದು ಯುದ್ಧದ ವಿಚಾರದಲ್ಲಿ ಸೈಲೆಂಟ್ ಆಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅರಬ್ ರಾಷ್ಟ್ರಗಳು ಈ ಒಂದು ಇರಾನ್ ವಿರುದ್ಧ ಮುಗಿ ಬೀಳ್ದಲೇ ಇರೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ನೋಡ್ತಾ ಹೋದ್ರೆ, ಮುಸ್ಲಿಮರ ಪವಿತ್ರ ದೇಶ ಆದ ಸೌದಿ ಅರೇಬಿಯಾ ಮೇಲೂ ಕೂಡ ಇರಾನ್ ದಾಳಿ ನಡೆಸಿದೆ. ಹಂಗಿದ್ರೂ ಕೂಡ ಅಂದ್ರೆ ಏನೊಂದು ಇರಾನ್ ಶಿಯಾ ಬಾಹುಳ್ಯದ ಪ್ರದೇಶ, ಮತ್ತೆ ಸೌದಿ ಅರೇಬಿಯಾ ಇರ್ಬೋದು, ಒಮಾನ್ ಇರ್ಬೋದು, ಕತಾರ್ ಇರ್ಬೋದು, ಅವೆಲ್ಲ ಸುನ್ನಿ ಪ್ರಾಬಲ್ಯದ ದೇಶಗಳು. ಆಗಿದ್ರೂ ಕೂಡ ಮುಸ್ಲಿಮರ ಪವಿತ್ರ ದೇಶ ಅಂತಾನೆ ಕರೆಸ್ಕೊಳ್ಳುತ್ತೆ ಸೌದಿ ಅರೇಬಿಯಾ, ಯಾಕಂದ್ರೆ ಅಲ್ಲಿ ಮೆಕ್ಕಾ ಇದೆ, ಮದೀನಾ ಇದೆ. ಆ ಒಂದು ರಾಷ್ಟ್ರದ ಮೇಲೆ ದಾಳಿ ನಡೆಸಿದೆ. ಆದರೆ ಮೆಕ್ಕಾ ಮದೀನಾ ಮೇಲೆಲ್ಲ ದಾಳಿ ನಡೆದಿರೋದು ಅಲ್ಲಿನ ಆಯಿಲ್ ರಿಫೈನರಿ ಮೇಲೆ, ಸೌದಿ ಅರೇಬಿಯಾದ ಆಯಿಲ್ ರಿಫೈನರಿ ಮೇಲೆ. ಹಂಗಿದ್ರೂ ಕೂಡ ಅರಬ್ ರಾಷ್ಟ್ರ ಸೈಲೆಂಟ್ ಆಗಿದೆ. ಏನಕ್ಕೆ? ಕತಾರ್ ಏನಿದೆ, ಬಹರೇನ್, ಕುವೈತ್, ಒಮನ್, UAE ಈ ಎಲ್ಲ ರಾಷ್ಟ್ರಗಳೇನಿದೆ ಇವೆಲ್ಲ ತೈಲ ಸಂಪದ್ಭರಿತ ರಾಷ್ಟ್ರಗಳು. ಈ ಸಂಪದ್ಭರಿತ ರಾಷ್ಟ್ರಗಳ ಮೇಲೂ ಕೂಡ ಏನೊಂದು ಇರಾನ್ ದಾಳಿ ನಡೆಸಿದೆ. ಆದರೆ ಇರಾನ್ ದಾಳಿ ನಡೆಸಿರೋದು ಈ ಎಲ್ಲ ರಾಷ್ಟ್ರಗಳಲ್ಲಿರುವಂಥ ಅಮೆರಿಕ ನೆಲೆಗಳ ಮೇಲೆ. ಆ ಒಂದು ಕಾರಣಕ್ಕೆ ಸುಮ್ಮನಿದೆಯಾ ಅಥವಾ ಬೇರೆ ಇನ್ನೇನು ಕಾರಣ? ನೋಡಿ, ಜೋರ್ಡಾನ್ ಇದೆ, ಇರಾಕ್, ಟರ್ಕಿ, ಸೈಪ್ರಸ್, ಸಿರಿಯಾ ಮೇಲೂ ಕೂಡ ಇರಾನ್ ದಾಳಿ ನಡೆಸಿದೆ. ಅಂದರೆ ನೀವು ಜೋರ್ಡಾನ್ ಇರ್ಬೋದು, ಇರಾಕ್ ಇರ್ಬೋದು, ಅವನ್ನೆಲ್ಲ ಮುಸ್ಲಿಂ ಪ್ರಾಬಲ್ಯದ ದೇಶ. ಟರ್ಕಿ ಕೂಡ ಮುಸ್ಲಿಂ ಪ್ರಾಬಲ್ಯದ ದೇಶ. ಇನ್ನು ಸೈಪ್ರಸ್ನಲ್ಲಿ ಬ್ರಿಟನ್ನ ನೆಲೆ ಮೇಲೆ ದಾಳಿ ನಡೆದಿದೆ. ಸಿರಿಯಾದಲ್ಲೂ ಕೂಡ ಅಮೆರಿಕ ನೆಲೆ ಮೇಲೆ ದಾಳಿ ನಡೆಸಿದೆ ಇರಾನ್. ಹಂಗಿದ್ರೂ ಕೂಡ ಅಲ್ಲಿನ ದೇಶಗಳು, ಅಲ್ಲಿನ ಸರ್ಕಾರಗಳು ಯಾವುದೇ ಕಾರಣಕ್ಕೂ ಇರಾನ್ ವಿರುದ್ಧ ಪ್ರತೀಕಾರ ತೀರಿಸ್ಕೊಳ್ಳುವಂಥ ಕೆಲಸ ಮಾಡ್ತಿಲ್ಲ. ಅವೆಲ್ಲ ದಾಳಿಗಳಿಗೂ ಪ್ರತೀಕಾರವಾಗಿ ಇಸ್ರೇಲ್ ಮತ್ತು ಅಮೆರಿಕನೇ ಮುನ್ನುಗ್ತಾ ಇದೆ. ಆದರೆ ಆ ದೇಶಗಳು ಸೈಲೆಂಟ್ ಆಗಿದ್ದಾವೆ ಯಾಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಏನಕ್ಕೆ, ಯಾಕೆ ಅರಬ್ ರಾಷ್ಟ್ರಗಳು ಸೈಲೆಂಟ್ ಆಗಿದ್ದಾವೆ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿಗೆ ನಾವು ಗಮನಿಸ್ಬೋದು. ಒಂದು ವೇಳೆ ಕೌಂಟರ್ ಅಟ್ಯಾಕ್ ಮಾಡಿದ್ರೆ ಯುದ್ಧ ವಿಸ್ತರಣೆ ಆಗುತ್ತೆ ಅನ್ನೋ ಭಯ. ಅಂದರೆ ಈಗ ಒಂದು ಯುದ್ಧ ಏನು ನಡೀತಾ ಇರೋದು ಇಸ್ರೇಲ್ ವಿರುದ್ಧ ಮತ್ತು ಅಮೆರಿಕ ವಿರುದ್ಧ. ಅಮೆರಿಕದ ಮೈನ್ ಲ್ಯಾಂಡ್ಗೆ, ಅಮೆರಿಕ ಮುಖ್ಯ ಭೂಮಿಗೆ ನೇರವಾಗಿ ಹೋಗಿ ದಾಳಿ ಮಾಡೋ ಸಾಮರ್ಥ್ಯ ಅಂತೂ ಇಲ್ಲವೇ ಇಲ್ಲ ಇರಾನ್ಗೆ. ಆದರೆ ಅಮೆರಿಕದ ನೆಲೆಗಳೇನಿದ್ದಾವೆ ಸೌದಿ ರಾಷ್ಟ್ರಗಳಲ್ಲಿ, ಒಂದು ಗಲ್ಫ್ ರಾಷ್ಟ್ರಗಳಲ್ಲಿ, ಆ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ ಇರಾನ್. ಹಾಗಾಗಿ ಒಂದು ವೇಳೆ ಏನಾದರೂ ನಾವು ಯುದ್ಧ ಭೂಮಿಗೆ ಧುಮುಕಿದ್ರೆ, ಅಂದರೆ ಎಲ್ಲ ಅರಬ್ ದೇಶಗಳು ಯುದ್ಧ ಭೂಮಿಗೆ ಧುಮುಕಿ ಇರಾನ್ ವಿರುದ್ಧ ಮುಗಿಬಿದ್ರೆ ಆಗ ಈ ಯುದ್ಧ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಆಗುತ್ತೆ ಅನ್ನೋ ಭಯ ಇದೆ. ಮತ್ತೆ ಮುಸ್ಲಿಂ ಉಮ್ಮಾ ಭಯ, ಆಂತರಿಕ ದಂಗೆ ಶುರುವಾಗೋ ಅಂತ ಆತಂಕ. ಏನಂದ್ರೆ ಈ ಮುಸ್ಲಿಂ ಉಮ್ಮಾ ಅಂದ್ರೆ ಏನು? ನಾನು ಮುಸ್ಲಿಂ ಜಗತ್ತಿನ ನಾಯಕ ಆಗಬೇಕು ಅನ್ನೋ ಎಲ್ಲರ ಬಯಕೆ, ಮುಸ್ಲಿಂ ಬ್ರದರ್ಹುಡ್ ಅನ್ನೋ ಬಯಕೆ, ಅಂದರೆ ಮುಸ್ಲಿಂ ರಾಷ್ಟ್ರಗಳೆಲ್ಲ ಒಗ್ಗಟ್ಟಾಗಿರ್ಬೇಕು ಅನ್ನೋ ಭಯ, ಒಗ್ಗಟ್ಟಾಗಿರ್ಬೇಕು ಅನ್ನೋ ಆಶಯ. ಆ ಒಂದು ಆಶಯಕ್ಕೆ ಧಕ್ಕೆ ಆಗುತ್ತೆ ಯಾವಾಗ ಇರಾನ್ ಮೇಲೆ ಅರಬ್ ರಾಷ್ಟ್ರಗಳು ಮುಗಿಬಿದ್ದರೆ. ಜೊತೆಗೆ ಇರಾನ್ ಮೇಲೆ ಏನಾದರೂ ಅರಬ್ ರಾಷ್ಟ್ರಗಳು ದಾಳಿ ಮಾಡಿದ್ರೆ ಅವಾಗ ಅದು ಆಂತರಿಕ ದಂಗೆಗೂ ಕಾರಣ ಆಗ್ಬೋದು. ಯಾಕೆಂದರೆ ಅರಬ್ ರಾಷ್ಟ್ರಗಳಲ್ಲಿ ಯಾವ ರೀತಿ ಪಾಕಿಸ್ತಾನದಲ್ಲಿ ನಾನು ಅವಾಗಲೇ ವಿವರಣೆ ಕೊಡ್ತಾ ಇದ್ದೆ, ಯಾವ ರೀತಿ ಪಾಕಿಸ್ತಾನ ಸರ್ಕಾರಕ್ಕೆ ಇರಾನ್ ಮೇಲೆ ದಾಳಿ ಮಾಡೋಕ್ಕೆ, ಇರಾನ್ ಸಪೋರ್ಟಿಂಗ್ ಬರೋಕ್ಕೆ ಇಷ್ಟ ಇಲ್ಲ. ಆದರೆ ಪಾಕಿಸ್ತಾನದ ಜನಕ್ಕೆ ಇರಾನ್ ಸಪೋರ್ಟಿಗೆ ಪಾಕಿಸ್ತಾನ ನಿಲ್ಲಬೇಕು, ಅಮೆರಿಕ ವಿರುದ್ಧ ಪಾಕಿಸ್ತಾನ ನಿಲ್ಲಬೇಕು ಅಂತ ಅಲ್ಲಿನ ಜನ ಹೇಳ್ತಿದ್ದಾರೆ. ಆದರೆ ಸರ್ಕಾರ ಸಿದ್ಧ ಇಲ್ಲ. ಅದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ಅರಬ್ ರಾಷ್ಟ್ರಗಳಿಗೂ ಇದೆ. ಅರಬ್ನ ದೊರೆಗಳಿಗೆ ಯಾವುದೇ ಕಾರಣಕ್ಕೂ ಅಮೆರಿಕ ವಿರುದ್ಧ ಹೋಗೋಕೆ ಇಷ್ಟ ಇಲ್ಲ. ಜೊತೆಗೆ ಏನೊಂದು ಇರಾನ್ ವಿರುದ್ಧ ಕೂಡ ಹೋಗೋದಕ್ಕೆ ಇಷ್ಟ ಇಲ್ಲ. ಅವರು ತಟಸ್ಥವಾಗಿರಬೇಕು ಅಂತ ಬಯಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಪ್ರಮುಖ ಅಂದರೆ ಈ ಒಂದು ಅಮೆರಿಕ ಮತ್ತು ನೇಟೋ ಸದಸ್ಯ ರಾಷ್ಟ್ರಗಳೇನಿದ್ದಾವೆ ಅವುಗಳ ಮೇಲೆ ಏನೊಂದು ಅರಬ್ ರಾಷ್ಟ್ರಗಳು ತಮ್ಮ ರಕ್ಷಣೆಗೆ ಅವ್ರಿಗೆ ಒಂದು ರೀತಿ ತಮ್ಮ ರಕ್ಷಣೆಯ ಒಂದು ಇದನ್ನು ಅವರಿಗೆ ಒಪ್ಪಿಸ್ಬಿಟ್ಟಿದ್ದಾರೆ. ನಮ್ಮ ರಕ್ಷಣೆಯನ್ನು ನೀವೇ ಮಾಡಬೇಕು ಅಂತ. ಅದೇ ಕಾರಣಕ್ಕಾಗಿ ಅಮೆರಿಕ ನೆಲೆಗಳು ಅರಬ್ ರಾಷ್ಟ್ರಗಳಲ್ಲಿದ್ದಾವೆ. ಜೊತೆಗೆ ಕೆಲವೊಂದಷ್ಟು ದೇಶಗಳಲ್ಲಿ ನೇಟೋ ನೆಲೆಗಳು ಇದ್ದಾವೆ. ನೇಟೋ ನೆಲೆಗಳಂದರೆ ಅದು ಯುರೋಪ್ನ ಬೇರೆ ಬೇರೆ ರಾಷ್ಟ್ರಗಳಿರ್ಬೋದು, ಬ್ರಿಟನ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಜರ್ಮನಿ ಇರ್ಬೋದು.
ಆ ದೇಶದ ನೆಲೆಗಳು ಇದ್ದಾವೆ. ಹಾಗಾಗಿ ಇವರು ತಮ್ಮ ರಕ್ಷಣೆಗೆ ಜಾಸ್ತಿ ದುಡ್ಡು ಖರ್ಚು ಮಾಡ್ಕೊಂತಿಲ್ಲ. ಇವರು ರಕ್ಷಣೆಯ ಹೊಣೆಯನ್ನ ಆ ದೇಶಕ್ಕೆ ಒಪ್ಪಿಸ್ಬಿಟ್ಟಿದ್ದಾರೆ. ಒಂಥರ ರೀತಿ ರಕ್ಷಣೆಯನ್ನ ಔಟ್ಸೋರ್ಸಿಂಗ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವ್ರ ರಕ್ಷಣೆಯನ್ನ ಔಟ್ಸೋರ್ಸಿಂಗ್ ಮಾಡಿರುವಂಥ ದೇಶಗಳು ಇರಾನ್ ವಿರುದ್ಧ ಯಾವ ಮಟ್ಟಿಗೆ ಯುದ್ಧ ಮಾಡಕ್ ಸಾಧ್ಯ? ಈ ಅರಬ್ ರಾಷ್ಟ್ರಗಳು ಸೈಲೆಂಟ್ ಆಗಿರೋದಕ್ಕೆ ಮತ್ತೊಂದು ಕಾರಣ, ಪ್ರಮುಖ ಕಾರಣ ಏನಂದ್ರೆ ಪ್ರವಾಸೋದ್ಯಮ, ಕೈಗಾರಿಕೆ, ರಿಯಲ್ ಎಸ್ಟೇಟ್ ಮೇಲೆ ಎಲ್ಲ ಅವಲಂಬಿತ ಆಗಿದ್ದಾವೆ. ನೀವು ನೋಡ್ತಾ ಇರ್ಬೋದು ಈ ಇಮೇಜ್ ಅಲ್ಲಿ, ಇದು ಸೌದಿ ಅರೇಬಿಯಾದ ಒಂದು ಪಾಮ್ ಬೀಚ್. ಈ ಪಾಮ್ ಬೀಚ್ ಪ್ರವಾಸೋದ್ಯಮಕ್ಕೆ, ರಿಯಲ್ ಎಸ್ಟೇಟ್ಗೆ ಒಂದು ರೀತಿ ಹೇಳಿ ಮಾಡಿಸಿದಂಥ ತಾಣ ಅಂತ ಹೇಳ್ಬೋದು. ಅದಕ್ಕೆ ಅದೇ ಕಾರಣಕ್ಕಾಗಿ ಈ ಪಾಮ್ ಬೀಚ್ನ ಇಮೇಜ್ನ ಹಾಕೊಂಡಿರೋದು. ಅಂದರೆ ಈ ರೀತಿಯಾದಂತಹ ಒಂದು ರಿಯಲ್ ಎಸ್ಟೇಟ್ ತಾಣಗಳನ್ನು ಅಭಿವೃದ್ಧಿಪಡಿಸೋದು, ಎಐಗೆ ಡಾಟಾ ಸೆಂಟರ್ಗಳನ್ನ ಓಪನ್ ಮಾಡೋದು, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದು, ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡೋದು, ಆ ಮೂಲಕ ತಮ್ಮ ಆದಾಯವನ್ನು ಇನ್ಕ್ರೀಸ್ ಮಾಡ್ಕೊಳಕ್ಕೆ ಅರಬ್ ರಾಷ್ಟ್ರಗಳು ಮುಂದಾಗಿದ್ದಾವೆ. ಒಂದು ರೀತಿ ಏನಾದರೂ ಇರಾನ್ ವಿರುದ್ಧ ಯುದ್ಧಕ್ಕೆ ಹೋಗ್ಬಿಟ್ರೆ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಿಂತೋಗುತ್ತೆ ಅನ್ನೋದು ಅವುಗಳಿಗಿರೋ ಪ್ರಮುಖ ಭಯ. ಇರಾನ್ ವಿರುದ್ಧ ಮುಗಿಬೀಳೋದಕ್ಕೆ ಅರಬ್ ರಾಷ್ಟ್ರಗಳು ಮೌನ ವಹಿಸಿರೋದು, ಸೈಲೆಂಟ್ ಆಗಿರೋದು, ಈ ಯುದ್ಧದಿಂದ ತಟಸ್ಥವಾಗಿರೋದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ದೀರ್ಘಕಾಲದ ಆರ್ಥಿಕ ಅಸ್ಥಿರತೆ ಕಾಡುತ್ತೆ ಅಂತ. ಸಹಜವಾಗಿ, ಯಾಕಂದ್ರೆ ಯಾವುದೇ ಯುದ್ಧ ಅನ್ನೋದು ಆಯಾ ದೇಶದ ಖಜಾನೆಗೆ ದೊಡ್ಡ ಬರ್ಡನ್. ಆ ದೇಶದ ಒಂದು ಏನೇನು ಲಾಸ್ ಆಗುತ್ತೆ ಅದರ ಪುನರ್ನಿರ್ಮಾಣ ಕಾರ್ಯ ಅವೆಲ್ಲ ತುಂಬ ಲೆಂತಿ ಪ್ರೊಸೆಸ್. ಹಾಗಾಗಿ ಈ ರೀತಿ ಆರ್ಥಿಕ ಅಸ್ಥಿರತೆ ಉಂಟಾಗುವಂತಹ ಯಾವುದೇ ಒಂದು ಸಾಧ್ಯತೆಗಳಿಗೂ ಕೂಡ ಅರಬ್ ರಾಷ್ಟ್ರಗಳು ಓಪನ್ ಅಪ್ ಆಗಕ್ಕೆ ರೆಡಿ ಇಲ್ಲ. ಮತ್ತೊಂದು, ಈ ಪ್ರಾದೇಶಿಕ ಯುದ್ಧ ಅಂತ ಏನು ಕರಿತೀವಿ ಅದು ಶುರುವಾಗಬಾರ್ದು ಅನ್ನೋದು ಅರಬ್ ರಾಷ್ಟ್ರಗಳ ನಿಲುವು. 9ಕ್ಕೂ ಹೆಚ್ಚು ಅರಬ್ ರಾಷ್ಟ್ರಗಳಿದ್ದಾವೆ, ತೈಲ ಸಂಪನ್ನ ರಾಷ್ಟ್ರಗಳಿದ್ದಾವೆ, ಅವುಗಳ ಬಳಿ ದುಡ್ಡು ಇದೆ, ಅವುಗಳಿಗೆ ಯಾವ ವೆಪನ್ ಕೇಳಿದ್ರು ಸಿಗುತ್ತೆ. ಹಂಗಂತ ಹೇಳ್ಬಿಟ್ಟು ಯುದ್ಧಕ್ಕೆ ಏನಾದರೂ ಬಂದರೆ ಅವು ಪ್ರಾದೇಶಿಕ ಯುದ್ಧ ಆಗೋ ಸಾಧ್ಯತೆ ಇರುತ್ತೆ. ಆ ಪ್ರಾದೇಶಿಕ ಯುದ್ಧ ಆಗೋದನ್ನು ತಡಿಬೇಕು. ಜೊತೆಗೆ ಈ ಎಲ್ಲ ಅರಬ್ ರಾಷ್ಟ್ರಗಳಲ್ಲೂ ತೈಲ ಅನ್ನೋದು ಇನ್ನು 20 ವರ್ಷ ಇರ್ಬೋದಾ 30 ವರ್ಷ ಇರ್ಬೋದಾ ಗೊತ್ತಿಲ್ಲ. ಹಾಗಾಗಿ ಒಂದು ವೇಳೆ ತೈಲ ಖಾಲಿ ಆದಮೇಲೆ ಏನು ಮಾಡಬೇಕು ಅದು ಅರಬ್ ರಾಷ್ಟ್ರಗಳಿಗಿರುವಂಥ ಆತಂಕ. ಹಾಗಾಗಿ ಅವು ಪ್ರವಾಸೋದ್ಯಮ ಮತ್ತಿತರ ಸೋರ್ಸ್ಗಳ ಮೂಲಕ ಹಣವನ್ನು ಸಂಪಾದನೆ ಮಾಡ್ಕೊಳಕ್ಕೆ ಮುಂದಾಗಿದ್ದಾವೆ. ಇಂಥ ಸಂದರ್ಭದಲ್ಲಿ ಯುದ್ಧ ಅಂತ ಆದರೆ ಅವರೆಲ್ಲ ಆರ್ಥಿಕ ನೀತಿ ಕೊಲಾಪ್ಸ್ ಆಗಿಬಿಡುತ್ತೆ. ಹಾಗಾಗಿ ಸೌದಿ ಇರ್ಬೋದು, ಇನ್ಯಾವುದೇ ದೇಶ ಇರ್ಬೋದು, ಯಾವುದೇ ಕಾರಣಕ್ಕೂ ಯುದ್ಧ ಮಾಡೋ ಸಾಧ್ಯತೆಯಲ್ಲಿ ಇಲ್ಲ. ಜೊತೆಗೆ ಒಂದು ವೇಳೆ ಯುದ್ಧ ಅಂತ ಮಾಡಿದ್ರೆ ಈ ಎಲ್ಲ ದೇಶಗಳಿಗೆ ನೀರು ಸರಬರಾಜಾಗೋ ಮಾರ್ಗಗಳು ಕೂಡ ಕಟ್ಟಾಗ್ಬಿಡ್ಬೋದು. ಹಾಗಾಗಿ ಈ ದೇಶಗಳು ಯುದ್ಧಕ್ಕೆ ರೆಡಿ ಇಲ್ಲ. ಇವಾಗ ಈ ದೇಶಗಳು ಕಾದು ನೋಡೋ ತಂತ್ರಕ್ಕೆ ಶರಣಾಗಿದ್ದಾವೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.